ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಗೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ತೋರಿಸ್ಬೇಕು ಅಂತೇಳಿ ನಿಮ್ ಮುಂದೆ ಬಂದಿದ್ದೀನಿ. ಇವತ್ತು ನಮ್ಮ ಮಾವ ಊರಲ್ಲಿ ಮಾರಲ್ ಹಬ್ಬ ಇದೆ, ಅದನ್ನ ನಿಮಗೆ ತೋರ್ಸೋಣ ಅಂತೇಳಿ ಬಂದಿದ್ದೀನಿ. ಅವ್ರು ಯಾವ್ಯಾವ ರೀತಿ ಈ ಒಂದು ಹಬ್ಬನ ಆಚರಣೆ ಮಾಡ್ತಾರೆ, ಯಾವ್ಯಾವ ರೀತಿ ಇಲ್ಲಿ ಅವ್ರು ಈ ಊರಲ್ಲಿ ಒಂದು ಸಂಪ್ರದಾಯ ಪಾಲನೆ ಮಾಡ್ತಾರೆ ಅಂತೇಳಿ. ನಮ್ಮ ಮಾವ ಊರು ಬಂದ್ಬಿಟ್ಟು ತಿಪ್ಟೂರು. ಇಲ್ಲಿನ ಒಂದು ಸಂಪ್ರದಾಯಗಳನ್ನ ಅವರ ಒಂದು ಆಚರಣೆಗಳನ್ನ ನಿಮ್ ಮುಂದೆ ಇವತ್ತು ನಾನು ತೋರ್ಸಕ್ ಬಂದಿದ್ದೀನಿ. ಬನ್ನಿ ಈ ವ್ಲಾಗ್ನ ನೋಡಿ. ಜಸ್ಟ್ ಈಗ ತಾನೇ ಮನೆಗೆ ಬಂದ್ವಿ. ಅಪ್ಪ ದೇವತೆನಂತೆ ತುಂಬ ಚಂದ ಅಲಂಕಾರ ಮಾಡಿದ್ರು. ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚಂದ ಕಾಣಿಸ್ತಿತ್ತು ದೇವ್ರ ವಿಗ್ರಹ, ದೇವ್ರ ಅಲಂಕಾರ ಎಲ್ಲ. ಇಲ್ಲಿ ನೋಡಿ ನಮ್ಮ ಚಿಕ್ಕ ಮಾವ ರೀಲ್ಸ್ ಮಾಡ್ತಾ ಇದ್ರು. ಎಷ್ಟು ಚಂದ ರೀಲ್ಸ್ ಮಾಡ್ತಾ ಇದ್ರು ನಮ್ಮ ಚಿಕ್ಕ ಮಾವ. ನೋಡಿ ಈಗ ಗಂಗೆ ಪೂಜೆಗೆ ಅಂತೇಳಿ ಎಲ್ಲರೂ ಹೊರಟಿದ್ದೀವಿ. ಈ ಇದು ಉತ್ಸವ ಇದೆಯಲ್ಲ, ಇದು ಸ್ಟಾರ್ಟ್ ಆದ ನಂತರ ಮೊದಲೇ ಪೂಜೆನೇ ಇಲ್ಲಿ ಮಾಡುವಂತಹದ್ದು ಒಂದು ಗಂಗೆ ಪೂಜೆ. ಈ ಪೂಜೆ ಇಲ್ಲದೆ ಇವರು ಮುಂದುವರಿಯಲ್ಲ. ಮತ್ತು ತುಂಬ ಅದ್ಭುತವಾಗಿ ಮೂಡಿಬರುತ್ತೆ ಈ ಗಂಗೆ ಪೂಜೆ ಅನ್ನೋಂಥದ್ದು. ತುಂಬ ಚೆಂದ ಕಾಣುತ್ತೆ. ಅಲ್ಲಿ ನೋಡಿ ಚೆಂದ ಪೂಜೆ ಎಲ್ಲ ಆಗ್ತಾ ಇದೆ. ನಾವೆಲ್ಲರೂ ಅಕ್ಕ ತಂಗಿರು ಒಂದು ಕಡೆ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ನೋಡಿ ಮಹಾಮಂಗಳಾರತಿ ಎಲ್ಲ ಆಗ್ತಾ ಇದೆ. ತುಂಬ ಅದ್ಭುತವಾಗಿ ಪೂಜೆ ಅಂತೂ ಮೂಡಿಬಂತು ಫ್ರೆಂಡ್ಸ್. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ನೇನು ಮುಗಿಸ್ಕೊಂಡು ಹೋಗ್ತಾ ಇದ್ವಿ ನಾವು ಪೂಜೆನ. ಆ ಟೈಮಲ್ಲಿ ಏನಾಯ್ತೋ ಗೊತ್ತಿಲ್ಲ, ಏಕಾಏಕಿ ಮಕ್ಕಳ ಮೈ ಮೇಲೆಲ್ಲ ದೇವ್ರು ಬಂತು. ಅಬ್ಬಾ ಅದೊಂದು ಬಿಡಿ ಫ್ರೆಂಡ್ಸ್, ಅದೊಂಥರ ಪಾಸಿಟಿವ್ ವೈಬ್ಸು. ನನಗಂತೂ ಯಾವತ್ತೂ ನೋಡಿರಲಿಲ್ಲ ನಾನು, ಇದೇ ಫಸ್ಟ್ ಟೈಮ್ ನೋಡಿದ್ದು. ಆ ಪುಟ್ಟ ಮಗು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಅದ್ರ ಮೇಲೆ ಗೌಸಂದ್ರಮ್ಮ ಬಂದಿದ್ರೆ ಸಾಕ್ಷಾತ್ ಆ ದೇವಿನೇ ಕಣ್ಣಲ್ಲಿ ತುಂಬ್ಕೊಂಡಂಗೆ ಅನ್ನಿಸ್ತಿದೆ ನನಗಂತೂ. ತುಂಬ ಅದ್ಭುತವಾಗಿ ಕಾಣಿಸ್ತಿತ್ತು. ನಮ್ಮ ದೊಡ್ಡ ಮಾವ ಈಗಂತಲ್ಲ, ಪ್ರತಿ ವರ್ಷವೂ ಇದೇ ಥರ ಹಬ್ಬನ ಆಚರಿಸ್ತಾರೆ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿಯಾಗುತ್ತೆ. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thanks for watching. Please subscribe and like and share my channel.